ಹಾಯ್ ಹಲೋ ನಮಸ್ಕಾರ. ನೀವೇನು ನೋಡ್ತಾ ಇದ್ದೀರಾ ಧರ್ಮಸ್ಥಳ ಪಾದಯಾತ್ರೆಗೆ ಹೋಗೋರಿಗೆ ಏಕ ನೋಡಿ ಏಕ ಎಳ್ನೀರನ್ನ ಸಮೇತ ದಾನ ಮಾಡ್ತಾ ಇದ್ದಾರೆ. ಪುಣ್ಯ ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಪುರಾಂತ ಭಕ್ತಾದಿಗಳಿಗೆ ನೋಡ್ಗಟ್ಲೆ ಎಳ್ನೀರು ಕೊಡ್ತಾ ಇದ್ದಾರೆ. ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ. ಹೌದು, ಧರ್ಮೋ ರಕ್ಷತಿ ರಕ್ಷಿತ. ಈ ಒಂದು ಸೂತ್ರ ಅರ್ಥ ಮಾಡಿಕೊಂಡ ಮನುಷ್ಯನೇ ಮಹನೀಯನಾಗಿ ದೇವರಾಗಿ ಧರಣಿ ಮಂಡಲವನ್ನೆಲ್ಲ ಧರ್ಮಸ್ಥಳವನ್ನಾಗಿ ಮಾಡಬೇಕು. ಕಡೂರಿಂದನೂ ಬಂದಿದ್ದಾರೆ. ಒಳ್ಳೇದಾಗ್ಲಿ ಎಲ್ಲರಿಗೂ. ಭಕ್ತಿ ಮಾರ್ಗವನ್ನು ತೋರಿಸುವ ನಿಜವಾಗ್ಲೂ ಅಲ್ಲಿ ನೋಡ ಅಲ್ಲೋಡ್ ತೋರ್ಸಲ್ಲಿ ಮಂಜುನಾಥ ಸ್ವಾಮಿ ಪಾದಯಾತ್ರೆ ಹೋಗ್ಬಿಟ್ಟು ದಾನ ಮಾಡೋದು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲ ಒಳ್ಳೇದಾಗಲಿ. ಅಂದ್ರೆ ಇನ್ನಷ್ಟು ಶಕ್ತಿ ಕೊಡ್ಲಿ ಭಗವಂತ ಅವ್ರಿಗೆ ದಾನ ಧರ್ಮ ಮಾಡೋದಕ್ಕೆ. ಎಲ್ಲಿರು ಪಾದಯಾತ್ರೆ ಮಾಡಿ ಎಳ್ನೀರಾದ್ರು ಕೊಡ್ತಾ ಇಲ್ಲ ಅನ್ಕೊಂಡು ಈಗ ಒಂದು ಅರ್ಧ ಗಂಟೆ ಮುಂಚೆ ಮಾತಾಡ್ಕೊಂಡ್ವಿ. ನಿಜವಾಗ್ಲೂ ಸುಮಾರು 8 ವರ್ಷದಿಂದ ಕೊಡ್ತಾ ಇದ್ವಿ. ಹೌದಾ? ಓಕೆ, ಸರಿ ಸರಿ. ನೋಡಿ ಭಕ್ತಾದಿಗಳು ಜನಸಾಗರದಲ್ಲಿ ಬರ್ತಿದ್ದಾರೆ. ಯಾಕಂದ್ರೆ ಅಷ್ಟು ಒಂದು ಧರ್ಮ. ಬೆಳಿಗ್ಗೆ ಪ್ರತಿ ವರ್ಷ ಒಂದೇ ದಿನನೇ ಕೊಡೋದು. ಕೈಲಿ ಏನಾಗುತ್ತೆ ಸರ್, ಇದಕ್ಕಿಂತ ಶಕ್ತಿ ಬೇಕಾ ಸರ್? ನಿಜವಾಗ್ಲೂ ಇಲ್ಲಿಂದ ಅಲ್ಲಿಗೆ ಅರ್ಧ ಕಿಲೋಮೀಟರ್ ಎಲ್ಲ ಬಿದ್ದಿದ್ದಾವೆ. ಎಲ್ಲ ಅವರು ಕಟ್ ಮಾಡಿ ಕೊಡ್ತಾ ಇದ್ರಲ್ಲ, ಸಿಗುತ್ತೆ ಬಿಡಿ ಸರ್. ಮಂಜುನಾಥ ಸ್ವಾಮಿ ಪಾದಯಾತ್ರೆ ಹೋಗೋರಿಗೆ ಧರ್ಮೋ ರಕ್ಷತಿ ರಕ್ಷಿತ. ಈ ಒಂದು ಸೂತ್ರ ಅವರಿಗೂ ಸಮೇತ. ಯಾಕಂದ್ರೆ ಅವ್ರು ತುಂಬಾ ಶ್ರಮ ಇದೆ ಇಲ್ಲಿ. ಕಟ್ ಮಾಡಿ ಕೊಡೋದಿದೆಯಲ್ಲ, ತುಂಬಾ ಶ್ರಮ ಇದೆ. ಮಾಡಬೇಕು. ಏನು ಸ್ವಾಮಿ? ಪರರಿಗೆ ಸಹಾಯ ಮಾಡುತ್ತಾ ಭಕ್ತಿ ಮಾರ್ಗವನ್ನು ತೋರಿಸುವ ಮನುಷ್ಯನೇ ದೇವರಾಗ್ತಾನೆ ದೇವಿ. ಅಂಥ ಮಾನವರು ಯಾರಿದ್ದಾರೆ ಸ್ವಾಮಿ? ದೇವರು ಈ ಸತಿ ಒಂದ್ ನೋಡಲ್ಲ, ಇನ್ನ 4-5 ನೋಡ್ ಬರೋಷ್ಟು ಶಕ್ತಿ ಕೊಡ್ಲಿ. ಥ್ಯಾಂಕ್ ಯು. ಓಕೆ ಸರ್.